ಜಾಗದಲ್ಲಿ ಗೊತ್ತಿಲ್ಲ, ನೆಲೆ ಕೆಳಗಡೆ 400 ಜನ ಅಂತೂ ಅಟೆಂಡ್ ನಮ್ಮ ಬುಕ್ಕಲ್ಲಿ ನಾವೇ ಎಂಟ್ರಿ ಇದೆ. ವಸಂತ ಅಂತ ಒಂದು ಸಾಧಾರಣ ಗೃಹಿಣಿ ಅಂತ ಮೈಂಡ್ ಸೆಟ್ ಇಂದ ಬಂದವರು ಸಹ ಇವತ್ತು ಈ ಒಂದು ದೀಕ್ಷೆ ಕೊಟ್ಟು ಮಾಡ್ತಾ ಇದ್ದಾರೆ. ಅಂದರೆ ದಟ್ ಇಸ್ ದ ಬ್ಯೂಟಿ ಆಫ್ ಪಿರಮಿಡ್ ಸೊಸೈಟೀಸ್ ಮೂವ್ಮೆಂಟ್. ನಮ್ಮಲ್ಲಿ ಯಾವುದೇ ಕಟ್ಟುಪಾಡುಗಳು ಮತ್ತು ಕಂಡೀಷನ್ಸ್ಗಳು ಹಾಕದೆ ನಮ್ಮ ಮೂವ್ಮೆಂಟ್ನ ನಡೆಸ್ತಾ ಇದ್ದೀವಿ. ಆಸ್ ದ ಪ್ರೆಸಿಡೆಂಟ್, ಐ ವುಡ್ ಲೈಕ್ ಟು ಕನ್ವೆ ದಟ್ ವಿ ಆರ್ ನಾಟ್ ಎ ಕಲ್ಟ್, ವಿ ಆರ್ ನಾಟ್ ಇನ್ಸ್ಟಿಟ್ಯೂಷನ್ ವೇರ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ನೀವು ಅದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ನಾವೇನು ಹೇಳ್ತಿಲ್ಲ. ಎಲ್ಲರೂ ವಿಶ್ವವಿದ್ಯಾನಿಲಯ ಇದು, ಆಧ್ಯಾತ್ಮಿಕ ವಿಶ್ವವಿದ್ಯಾನಿಲಯ ನಮ್ಮದು. ಅದರಲ್ಲಿ ಬಿಗಿನಿಂಗಲ್ಲಿ ಒಂದು ಧ್ಯಾನ ಅನ್ನೋ ಒಂದು ಇನಿಷಿಯೇಷನ್ ಆಗಬೇಕು ಅಂತ ಈ ಧ್ಯಾನವನ್ನು ಮಾಡ್ತೀವಿ. ಅದರಿಂದ ಬದಲಾವಣೆಗಳು ಎಷ್ಟಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನನ್ನ ವಯಸ್ಸು ಇವತ್ತು 49. 16ನೇ ವಯಸ್ಸಲ್ಲಿ ನಾನು ಮೆಡಿಟೇಷನ್ ಕಲ್ತಿದ್ದೆ, ನಂದು 16ನೇ ವಯಸ್ಸಲ್ಲಿ. ಸೊ 16 ಅಂದರೆ 33 ವರ್ಷ ಜನ. ಅದು ಹೇಗೆ ಮಾಡ್ತಿದ್ವಿ, ಫಸ್ಟ್ ಹೇಗೆ ಮಾಡ್ತಿದ್ವಿ, ಆಮೇಲೆ ಹೇಗೆ ಮಾಡೋಕ್ಕೆ ಶುರು ಮಾಡಿದ್ವಿ, ಮನೋಭಾವನೆಗಳು ಅವ್ರು ಹೇಳ್ದಂಗೆ ಬದಲಾವಣೆಗಳಾಗ್ತದಂತ. ಇನ್ ದ ಬಿಗಿನಿಂಗ್ ಇಟ್ ವಾಸ್ ಮೋರ್ ಆಫ್ ಎ ಮೆಮೊರಿ ಎನ್ಹ್ಯಾನ್ಸ್ಮೆಂಟ್. ಆ ಒಂದು ವಿಸ್ಡಮ್ 16ನೇ ವಯಸ್ಸಲ್ಲಿ ನನ್ನ ಬುಕ್ಕಲ್ಲಿ ಬರೆದಿರೋದೇ ಫೇಲ್ಡ್ ಕ್ಯಾಂಡಿಡೇಟ್ಸ್ಗಳು ನಾನಂತ ಆಲ್ಮೋಸ್ಟ್ ಫೇಲ್ಡ್. ಸೊ ನಮ್ಮಂಥವರು ಎಲ್ಲೋ ಒಂದು ವರದಾನವಾಗಿ ಆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಬೈ ಮಹೇಶ್ವರಿ 16ನೇ ವಯಸ್ಸಲ್ಲಿ ನಾನು ಕಲ್ತ್ಕೊಂಡು 1981. ಓಕೆ, ದ ಹೋಲ್ ಥಿಂಗ್ ಚೇಂಜ್ಡ್. ಏನಂದ್ರೆ ಸಂಪೂರ್ಣ ಬದಲಾವಣೆ. ನನಗೆ ಸ್ಪಿರಿಚುವಲ್ ವಿಸ್ಡಮ್ ಬಂದ್ಬಿಡ್ತು ಅಂತ ಹೇಳಲಿಲ್ಲ, ಆಧ್ಯಾತ್ಮಿಕ ವಿವೇಕ ಬಂದ್ಬಿಡ್ಲಿಲ್ಲ. ಏನೋ ಬಂತು, ಒಂದು ಆತ್ಮಶಕ್ತಿ ಬಂತು, ವಿಶ್ವಾಸ ಬಂತು, ಏನೋ ಒಂದು ಮಾಡ್ಬೋದು. ಮೇ ಬಿ ನೆನಪುಗಳು ಚೆನ್ನಾಗಿತ್ತು ಅನ್ಸುತ್ತೆ. ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆದ. ಆಮೇಲೆ ನಾನು ಹಿಂದಿರ್ಕೊಂಡು ನೋಡಲೇ ಇಲ್ಲ ನನ್ನ ಜೀವನದಲ್ಲಿ. ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಿದ್ದೆ, ನ್ಯಾಷನಲ್ ಮಿಡಲ್ ಸ್ಕೂಲ್ ನಾನು ಹೋದೆ, ಇಲ್ಲಿ ಬಸವನಗುಡಿ. ಇಲ್ಲೇ ನಾನು ಆ ಒಂದು ಪರಿಸರದಲ್ಲೇ ನಾನು ನನ್ನ ಒಂದು ಬದಲಾವಣೆಗಳು ತಂದಿದ್ದೀನಿ. ಇಟ್ ಇಸ್ ನಾಟ್ ಎ ಒನ್ ಡೇ ಅಫೇರ್. ಹಂಗಂತ ಕೆಟ್ಟವ್ರ ಸವಾಸ ಇದ್ದು, ಕೆಟ್ಟ ಕೆಲಸ, ಅಭ್ಯಾಸ ಎಲ್ಲ ಯಾವ್ಯಾವ ಹುಡುಗರು ಏಜ್ಗಳಲ್ಲಿ ನಾವು ಎಲ್ಲರೂ ಮಾಡಿದ್ವಿ. ಆದ್ರೂ ಸಹ ಎಲ್ಲೋ ಒಂದು ಹಾದಿ ತಪ್ಪದೆ ಒಂದು ಕಂಟ್ರೋಲ್ ಇದ್ದಿದ್ದು ಈ ಆಧ್ಯಾತ್ಮಿಕ ಅರ್ಥ ಆಯ್ತದೆ. ಸೊ ದಿಸ್ ಮೆಡಿಟೇಷನ್ ಹ್ಯಾಸ್ ಬ್ರಾಟ್ ಮೀ into some sort of anchoring. The original stage is this. ಆದರೆ ಮೆಚುರಿಟಿ ಕಡಿಮೆ ಇತ್ತು. I met ಸುಖಬೋಧಾನಂದ in 1987. ಅರ್ಥ ಆಯ್ತು, 1987. ಇವತ್ತು ಅವ್ರ ವಿಷಯದಲ್ಲಿ ಒಂದು ಮ್ಯಾನೇಜ್ಮೆಂಟ್ ಗುರು ಅಂತಲೇ ವಿಶ್ವವಿಖ್ಯಾತ. 10 ವರ್ಷಗಳ ಕಾಲ ಅವ್ರ ಜೊತೆ ಇದ್ದೆ. ಓಶೋ 1989 ನಾನು ನೋಡಿದ್ದೀನಿ ಓಶೋನ ಬದುಕಿದ್ದಾಗ. ಅರ್ಥ ಆಯ್ತಾ, ಪತ್ರಿಜಿಯವರು ಆ ಒಂದು ವಿಷಯಕ್ಕೆ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ತಾರೆ. ನಾನು ಓಶೋ ನೋಡೋಕ್ಕಾಗಲ್ಲ. 23ನೇ ವಯಸ್ಸಲ್ಲಿ ನಾನು ಪೂನಾಗೆ ಹೋಗಿ ನೋಡಿ 1989. ಹಾಗಾಗಿ ಇದು ಒಂದು ಏನೋ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರ್ತೋ, ನಾರಿನಿಂದ ಹೂ ಸ್ವರ್ಗಕ್ಕೆ ಸೇರ್ತೋ ಗೊತ್ತಿಲ್ಲ. ಐ ವಾಸ್ ವಿತ್ ಗುಡ್ ಪೀಪಲ್. ಐ ಡಿಂಟ್ ನೋ. ನನ್ನ ಹಿನ್ನೆಲೆನ ಯಾವಾಗಲೇ ಹೇಳಿದ್ರೆ ನಾನು ಮಂಡ್ಯದಿಂದ ಬಂದವರು. ನಾವು ಅಂದರೆ ನಮ್ಮ ತಂದೆಯವರು ಇಂಜಿನಿಯರ್ ಆಗಿದ್ರು ಗೌರ್ಮೆಂಟಲ್ಲಿ. ಒಳ್ಳೆಯ ಕಡೆ ನಾವು ಇದ್ವಿ. ಆ ಒಂದು ಆಧ್ಯಾತ್ಮಿಕ ಪರಿಸರ ಇತ್ತು. ಈಗ ರಾಮಕೃಷ್ಣಾಶ್ರಮ ಬೇರೆ ಯಾವುದೋ ಇರ್ಬೋದು. ಆದರೂ ಸಹ ಒಂದು ಮೆಕ್ಯಾನಿಕಲ್ ಆಗಿ ಮಾಡ್ತಾರೆ ಕೆಲವರು. ಭಜನೆ ಮಾಡ್ಬೋದು, ಒಂದು ಯಾಂತ್ರಿಕವಾಗಿ ಆಗೋಗ್ಬಿಡ್ತದೆ. ಆದರೆ ಆ ಯಾಂತ್ರಿಕತೆ ಎಲ್ಲೋ ಒಂದು ಡಿಸಿಪ್ಲಿನ್ನ ಕಲಿಸುತ್ತೆ ಹೊರತು ವಿವೇಕನ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಂತ್ರಿಕತೆ ಈಗ ಗಂಟೆಗಟ್ಟಲೆ ಜಪ ಮಾಡ್ಬೋದು, ಗಂಟೆಗಟ್ಟಲೆ ಭಜನೆ ಮಾಡ್ಬೋದು, ದೀಪ ಧೂಪ ಹಚ್ಬೋದು. ಅದು ನಾನು ಮಾಡಿದೆ ಅನ್ನೋ ಒಂದು ಸಂತೋಷ ಆಗಿರುತ್ತೆ ಹೊರತು ಬದಲಾವಣೆ ನಮ್ಮಲ್ಲಿ ಬಂದಿರಲ್ಲ. ತುಂಬ ನೋಡಿದ್ವಿ. 15 ಸತಿ ನಾನು ಅಯ್ಯಪ್ಪ ಹೋಗಿದ್ದೆ, 60 ದಿನ ಮಾಲೆ 1994. ಎಲ್ಲ ರೀತಿಯ ಒಂದು ಆಧ್ಯಾತ್ಮಿಕಗಳಿಗೆ ಬಿರುಗಾಳಿಗಳಿಗೆ ಒಡ್ಕೊಂಡ್ರಲ್ಲ, ಯಾವುದಕ್ಕೂ ನಾನು ಭಯಪಟ್ಟಿಲ್ಲ. ಎಸ್ಪೆಷಲಿ ವೆನ್ ಐ ಮೆಟ್ Satyasai, 5 years is a long time. Even still I am in the movement. I am still in the movement. ಬಿಡ್ತಾ ಇಲ್ಲ.
ನಮ್ಮ ತೈಲೂರಿನಲ್ಲಿ ಭಾನುವಾರ ದೊಡ್ಡ ಒಂದು ಇದನ್ನು ಮಾಡ್ತಾ ಇದ್ದಾರೆ. 108 ಜನಗಳೆಲ್ಲ ಸೇರ್ತಿತ್ತು. ಒಂದು ದೊಡ್ಡ ಒಂದು ಕಾರ್ಯಕ್ರಮ ಇಟ್ಕೊಂಡು ಅದಕ್ಕೆ ನನ್ನನ್ನು ಕರೆದಿದ್ದ ದೀಪಕ್. ನಾವೇನು ನನ್ನ ಕರೀರಪ್ಪ ಅಂತ ಯಾರಿಗೂ ಫೋನ್ ಮಾಡಿಬಿಟ್ಟು ಹೊರತು ಮಾಡಿಲ್ಲ. ಅಂದರೆ ನಾವು ಏನೋ ಎಲ್ಲೋ ಒಂದು ಯಾವುದೋ ಒಂದರಲ್ಲಿ ಎಲ್ಲೋ ಮಾಡೋದಕ್ಕೇನೋ ಕಳೆದಿರ್ಬೋದು ಅಷ್ಟೆ. ನನ್ನನ್ನು ಯಾಕಪ್ಪ ಕರಿತಿರೋದು, ನನಗಿಂತ ಬೇರೆ ಬೇಕಾದಷ್ಟು ಜನ ಇದ್ದಾರೆ ಅದೇ. ಹಾಗಾಗಿ ಪತ್ರಿಜಿಗೆ ಭೇಟಿಯಾಗಿದ್ದು 2005 ಹೆಚ್ಚು ಕಡಿಮೆ 9 ವರ್ಷ ಆಯಿತು. ಸೊ ಈ ಸಪ್ತ ಗುರುಗಳ ಒಂದು ನನ್ನ ಒಂದು ಆರ್ಟಿಕಲ್ ಕೂಡ ಇದೆ, ನನ್ನ ಸಪ್ತ ಗುರುಗಳು. ಹಾಗಾಗಿ ಇವೆಲ್ಲ ಸಾಂಕೇತಿಕ ಅರ್ಥ ಆಯ್ತಲ್ಲ. ಅದರಲ್ಲಿ ಅದರ ಮೂಲನೂ ಒಂದೇ, ಗುರಿನೂ ಒಂದೇ. ಗುರು ಅನ್ನೋದು ಹೆಸರುಗಳು ಬೇರೆ ಇದ್ದರು, ಆದರೆ ಮೂಲನೂ ಒಂದೇ. ಅವ್ರ ಮೂಲಗಳನ್ನ ತಿಳ್ಕೊಂಡಿದ್ರು. ಆಮೇಲೆ ಅವರು ಎಲ್ಲಿ ಹೋಗ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಗುರು ಒಂದೇನೆ ಅಂತ ನಾನು 7 ಜನ ಅಲ್ಲ, ಒಂದೇ. ಫೇಸ್ಗಳು ಬೇರೆ, ಹೆಸರು ಬೇರೆ. ಹಾಗಾಗಿ ಪತ್ರಿಜಿಯವರು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇಫ್ ಯು ವಾಂಟ್ ಟು ಬಿ ಎ ಪ್ಲೇಯರ್, ಡೋಂಟ್ ವಾಂಟ್ ಟು ಮೇಕ್ ಎ ಗ್ರೌಂಡ್, ಡೋಂಟ್ ಮೇಕ್ ಎ ಗ್ರೌಂಡ್. ಓಕೆ, ವಾಂಟ್ ಟು ಬಿ ಎ ಪ್ಲೇಯರ್, ಡೋಂಟ್ ಓನ್ ಎ ಗ್ರೌಂಡ್, ಡೋಂಟ್ ಟ್ರೈ ಟು ಓನ್ ಎ ಗ್ರೌಂಡ್. ಪ್ಲೇ ಗ್ರೌಂಡ್, ಪ್ಲೇ. Somebody has created a ground to play. You don't have to. Our life, whole time is wasted in preparing the ground. We never play. ಆಟನೇ ಆಡಲ್ಲ, ಬರೀ ಗ್ರೌಂಡ್ ಮಠದಲ್ಲೇ ಪ್ರಿಪ್ರೇಷನ್. ಓದಿ ನಾನು ಮಠ ಓದಿರ್ಬೋದು ಅಂತ ಅನ್ಕೋಬೋದು, ಬಟ್ ಯಾವುದೋ ಒಂದು ಫೇಲ್ಡ್ ಕ್ಯಾಂಡಿಡೇಟ್ ನಾನು ಮಾಡಿ ತೋರಿಸ್ಬೇಕು ಅನ್ನೋ ಛಲದಿಂದ ನಾನು ಓದಿದ್ದೀನಿ. ಆದರೆ ಆ ಛಲ ಮತ್ತು ಎಲ್ಲೋ ಅಹಂಕಾರವಾಗಿ ಕನ್ವರ್ಟ್ ಆಗಿದ್ದೇನೆ. 2005 ಪತ್ರಿಜಿಯ ಭೇಟಿ ಆದ್ಮೇಲೆ ಎಲ್ಲ ಬಿಟ್ಬಿಟ್ಟೆ. ನಾನು ಟೈ, ಬ್ಲ್ಯಾಕ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್, ವೈಟ್ ಶರ್ಟ್ ಬಿಟ್ಟರೆ ಬೇರೆ ಆಗ್ತಿರ್ಲಿಲ್ಲ ನಾವು. ಬ್ಲ್ಯಾಕ್ ಶೂ, ಡೈಲಿ ಪಾಲಿಶ್, ಇನ್ ಶರ್ಟ್, ಕ್ಲೀನ್ ಶೇವನ್, ಪವರ್ ಡ್ರೆಸ್ಸಿಂಗ್, ಪವರ್ ಟಾಕ್ಸ್ ಎಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ಐ ವಾಸ್ ದ ಹೈಯೆಸ್ಟ್ ಪೇಯ್ಡ್ ಟ್ರೈನರ್ ಇನ್ 2000. ಎಲ್ಲ ಬಿಟ್ಬಿಟ್ಟು ಹೇಗಿದೆ ಸಿಂಪಲ್ ಆಗಿ ಎಲ್ಲ ಬಿಟ್ಬಿಟ್ಟು. ಅಂದರೆ ಆಗ ಕರೀತಿದ್ರು ಕಾರ್ಪೊರೇಟ್ಸ್ ಅವ್ರು ನಮ್ಮನ್ನು. ಈಗಲೂ ನಾನು ಹೋಗಲ್ಲ, ಕರೀತಾರೆ. ಆದರೂ ಸಹ ಎಲ್ಲೋ ನಮ್ಮ ಒಳಗಡೆ ಖಾಲಿ ಆಗ್ತಾ ಬರ್ತದೆ. ಆಚೆ ಕಡೆ ತೋರಿಸ್ಕೊತಾ ಇದೆ. ಇವತ್ತು ಕಡಿಮೆ ಒಂದು 200-300 ಜನ ಟ್ರೈನರ್ಸೇ ಬೆಂಗಳೂರಲ್ಲಿ ನನಗೆ ಭಾಳ ಕ್ಲೋಸ್. ಅವರು ಬರ್ತಾರೆ, ಇಲ್ಲಿ ಪಿರಮಿಡಿಗೆ ಬರ್ತಾರೆ. ಸೊ ಹಾಗಾಗಿ ಎಲ್ಲೋ ಆಧ್ಯಾತ್ಮಿಕತೆಯ ಕೊರತೆಯಿಂದಾಗಿ ನಮ್ಮ ಬಾಹ್ಯವಾಗಿ ಕಲ್ತಿರೋ ಕಲೆಗಳೆಲ್ಲ ಎಲ್ಲೋ ಅದಕ್ಕೆ ಕಲೆಗಳಾಗಲ್ಲ, ಅಹಂಕಾರವಾಗಿ ಕನ್ವರ್ಟ್ ಆಗುತ್ತೆ. ನಾನು ಮಾತಾಡ್ಲಿಕ್ಕೆ ಬರ್ತದೆ ಅನ್ನೋ ಒಂದೇ ಒಂದು ಕಲೆ, ಅದು ಅಹಂಕಾರ ಆಗಬಾರ್ದು. ಅರ್ಥ ಆಯ್ತು. ಆದರೆ ನಾವು ನಂದು ಹಳೇದು ವಿಡಿಯೋ ಇದೆ, 1995 ನೋಡಿ ಯೂಟ್ಯೂಬಲ್ಲಿ ಒಂದು 600 ವಿಡಿಯೋಗಳಿದೆ ಎಲ್ಲ ಸೇರಿ. 10 ನಿಮಿಷಗಳ ಕಾಲ ನಾನು ಮಾತಾಡಿಲ್ಲ, ಸಿಂಹದ ಥರ ಗರ್ಜನೆ ಮಾಡಿದ್ದೀನಿ. ಅಂದರೆ ಆ ಥರ ಮಾಡ್ತಿತ್ತು, ಆ ಥರ ಟ್ರೈನಿಂಗ್ ಆಗಿತ್ತು. ಅರ್ಥ ಆಯ್ತಲ್ಲ. ಸೊ ಬಟ್ ಬಾಹ್ಯವಾಗಿ ನೀವು ಏನೇ ಬದಲಾವಣೆ ತಂದರೂ ಸಹ, ವಾಟ್ ಎವರ್ ಟ್ರಾನ್ಸ್ಫರ್ಮೇಷನ್ ಯು ಬ್ರಿಂಗ್ ಇನ್ ಫ್ರಮ್ ಔಟ್ಸೈಡ್, ದಟ್ ಈಸ್ ಔಟರ್ ಪರ್ಸೋನಾ, ವಿ ಕಾಲ್ ಇಟ್ ಪರ್ಸನಲ್. ಪರ್ಸೋನಾ ಅಂದರೆ ಮಾಸ್ಕ್. ಲ್ಯಾಟಿನ್ ಭಾಷೆಯಲ್ಲಿ ಪರ್ಸೋನಾ ಅಂದರೆ ಮಾಸ್ಕ್. ಯು ಪುಟ್ ಅಪ್ ಎ ಮಾಸ್ಕ್. ಈಗ ಒಂದು ಶೀಪು ಲಯನ್ ಮಾಸ್ಕ್ ಹಾಕೊಂಡ, ಅರ್ಥ ಆಯ್ತಾ? ಬೇರೆಯವ್ರಿಗೆ ಲಯನ್ ಥರ ಕಾಣಿಸುತ್ತೆ, ಅದು ಒಳಗಡೆ ಇರೋದೇನು ಶೀಪ್. ಹಾಗೆ ನಮ್ಮ ಒಳಗಡೆ ಲಯನ್ ಇದ್ರೆ ಇದರ ಅವಶ್ಯಕತೆ ಇಲ್ಲ. ನೀನು ಏನಾಗಿರ್ತೀಯ ಅದಲ್ಲೇ ಕಾಣಿಸ್ತಾ ಇರುತ್ತೆ, ವಾಟ್ ಯು ಆರ್. ಓಕೆ, ಸೊ ಎಲ್ಲೋ ಈ ರೀತಿ ಬದಲಾವಣೆಗಳನ್ನ ನನ್ನೊಂದ ಅಂತ ಅಂದ್ಕೊಂಡೆ. ಎಲ್ಲ ಒಂದೊಂದಾಗಿ ಬಿಡ್ತಾ ಹೋದೆ. ಅರ್ಥ ಆಯ್ತಾ? 1 by 1 I left, 1 by 1, and I became more and more simple. ಆ ಸಿಂಪ್ಲಿಸಿಟಿ ಯಾವಾಗ ನನ್ನನ್ನು ನಾನು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದೆ, ನನಗೆ ಎಲ್ಲೋ ಖುಷಿಯಾಗಿರ್ತಾ ಇತ್ತು. ಯಾಕಪ್ಪ, ಎಲ್ಲೋ ಒಂದು ಕೃತಕತೆ
ಒಳಗಡೆ ಆಚೆ ಒಂದು ಯಾಕೆ ಬೇಕು? ಒಳಗಡೆನೂ ಸ್ವಾಭಾವಿಕವಾಗಿರು, ಆಚೆನೂ ಸ್ವಾಭಾವಿಕವಾಗಿರು. ಒಳಗಡೆನೂ ಸುಳ್ಳು ಹೇಳ್ಬೇಡ, ಆಚೆನೂ ಸುಳ್ಳು ಹೇಳ್ಬೇಡ. ಸೊ ದೇರ್ ನೋ, ವಿ ಕಾಲ್ ಇಟ್ ಆಸ್ ಅಲೈನ್ಮೆಂಟ್. ಇದು ಆಧ್ಯಾತ್ಮಿಕ ರಾಜಪಥ. ನಾನು ಹೇಳ್ತೀನಿ, ನಾವೆಲ್ಲ ಹೋಗೋದು ಕ್ರಾಸ್ ರೋಡ್ಗಳೆಲ್ಲ. ವಿ ಟೇಕ್ ಎ ಕ್ರಾಸ್ ರೋಡ್ ಸೊ ದಟ್ ವಿ ಕ್ಯಾನ್ ಮೇಕ್ ಎ ಕ್ವಿಕ್ ಸಕ್ಸಸ್. ನಾನು ಯಾವಾಗಲೂ ಹೇಳ್ತೀನಿ, ಕ್ವಿಕ್ ಸಕ್ಸಸ್ ಅನ್ನೋದು ಯಾವುದೂ ಇಲ್ಲ, ಕ್ವಿಕ್ ಫಿಕ್ಸ್ ಅಂತ ಯಾವುದೂ ಇಲ್ಲ ಲೈಫ್. ಎವ್ರಿಥಿಂಗ್ ಟೇಕ್ಸ್ ಇಸ್ ಓನ್ ಟೈಮ್. ಓಕೆ, ಇವನು ಹೇಳ್ತಾ ಇರ್ತೀನಿ, ಪೀಪಲ್ ಲೈಕ್ ಹಿಮ್ ಹ್ಯಾವ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಆಫ್ ಮೈಂಡ್ ಹೂ ಕಮ್ ಅಂಡ್ ರಿಪೋರ್ಟ್ ಮೀ, ಹಿಂಗಾಯ್ತು ಹಂಗಾಯ್ತು. ವೆಯ್ಟ್, ಹ್ಯಾವ್ ಪೇಷನ್ಸ್. ಕಾಲ, ದೇಶ, ಎಲ್ಲದಕ್ಕೂ ಕಾಲ ಬೇಕು. ನಿನ್ನ ಇಷ್ಟ ಬಂದಂಗೆ ಆಗ್ಬೇಡ. ಎವ್ರಿಥಿಂಗ್ ಅಲ್ಲ. ನಾವು 9 ತಿಂಗಳಿಗೆ 2 ತಿಂಗಳಿಗೆ ಮಗು ಆಗ್ಬಿಡ್ಬೇಕು ಅಗತ್ಯ. ಸ್ವಾಭಾವಿಕವಾಗಿ ಆಗಲ್ಲ, ಅನ್ಯಾಚುರಲ್ ಆಗಲ್ಲ. ನಾಳೆ ಏನೋ ಟೆಸ್ಟ್ ಬಲ್ಲಿ ಹೊರಟು ಆರ್ಟಿಫಿಷಿಯಲ್ ಆಗಿ ಬೆಳೆಸ್ಬಿಟ್ಟು ತಿರುವಂತಿಗೆ ಎತ್ತಿಸ್ಬೋದು. ನ್ಯಾಚುರಲಿ ಟೇಕ್ಸ್ ಟೈಮ್. ಸೊ ನಾನು 25 ವರ್ಷಗಳ ನನ್ನ ಒಂದು ಈ ವೇವ್ ಪರ್ಸನಾಲಿಟಿ ಡೆವಲಪ್ಮೆಂಟಿಂದ ಬಂದವರಲ್ಲ, ಪಬ್ಲಿಕ್ ಸ್ಪೀಕಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು. ದೆನ್ ವಿ ಗುರು ಕೃಪೆ ಅನ್ನೋದಿಲ್ಲ, ಗುರುವಿನ ಒಂದು ಸಂಘ ಅಷ್ಟೇ. ಅವ್ರ ಜೊತೆ ಇದ್ವಿ, ಅವ್ರ ಜೊತೆ ಇದ್ವಿ. ಇಟ್ಸ್ ನಾಟ್ ದ ವಿ ಹ್ಯಾವ್ ಬ್ರಾಟ್, ಐ ಹ್ಯಾವ್ ಬ್ರಾಟ್ ಟ್ರಾನ್ಸ್ಫರ್ಮೇಷನ್. ನಮ್ಮಲ್ಲಿ ಏನು ಇವತ್ತು ಒಂದು, ನಾನು ಒಬ್ಬ ಸಾಮಾನ್ಯ ಇಂಜಿನಿಯರ್ ಆಗಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರುವುದಾಗಿ ಅವ್ರಿಗೆ ಕೊಟ್ಟಿದ್ದ ಪ್ರತಿಯೊಂದು ಚಾಲೆಂಜ್ ಕೂಡ ತಗೊಂಡಿದ್ದೀನಿ. ನಾನು ಜ್ಞಾನ ಪ್ರಚಾರ ಟ್ರಸ್ಟ್ ಉಪಾಧ್ಯಕ್ಷ ಮಾಡೋದು ಕರ್ನಾಟಕ ಫುಲ್. ನಾನು ಬೆಂಗಳೂರು ಬಿಟ್ಟು ಬೇರೆ ನೋಡೇ ಇಲ್ಲ. ಯಾವ್ಯಾವ ಬೆಂಗಳೂರು ಒಂದು ಅಂದ್ಕೊಂಡಿದ್ದೆ, ಬೆಂಗಳೂರು, ಕೆಂಗೇರಿ, ಈ ಕಡೆ ಹೊಸೂರು, ಈ ಕಡೆ ಸ್ವಲ್ಪ ಕೋಲಾರ, ಮಂಡ್ಯ. ನಿಜವಾದ ಬೆಂಗಳೂರು ನೋಡಿದ್ದು ನಾನು ಧ್ಯಾನ ಪ್ರಚಾರ ಶುರು ಮಾಡಿದೆ. ಎಷ್ಟು ಭಾಷೆಗಳಿದೆ, ಎಷ್ಟು ವೈವಿಧ್ಯತೆ ಇದೆ. ಬೀದರಿಂದ ಬಿಜಾಪುರವರೆಗೂ, ಈ ಕಡೆ ಮಡಕ್ಷಿರದಿಂದ ಈ ಕಡೆ ಕೋಲಾರ, ಇರೋದು ಎವ್ರಿವೇರ್, ಮಡಿಕೇರಿ, ಎವ್ರಿ ನುಕ್ ಅಂಡ್ ಕಾರ್ನರ್ ನಾವು ಹೋಗ್ತೀವಿ, ಮಾಡ್ತೀವಿ. ಏನು ಮಾಡ್ತೀವಿ? ಧ್ಯಾನ ಪ್ರಚಾರ. ಆದರೆ ಎಲ್ಲೂ ಪತ್ರಿಕೆ ಒಂದಿನ ಕೂಡ ನೀನು ಉದ್ಯೋಗ ಬಿಡು, ಬಂದ್ಬಿಡು ಅಂತ ಇವತ್ತು ಹೇಳಿಲ್ಲ. ನನ್ನ ಮಾಡೋ ರೀತಿ ನೋಡಿ ಬುಕ್ ಬರೆಯೋದು, ನಾನು ಬರೀತಿದ್ದೆ, ಧ್ಯಾನ ಕಸ್ತೂರಿಗೆ ಬರೀತಾ ಇದ್ದೆ. ಇವತ್ತಿಗೂ ಧ್ಯಾನ ಕಸ್ತೂರಿ ಅಂತ ಬರೀಲಿಲ್ಲ. ಧ್ಯಾನ ಕಸ್ತೂರಿ ಇವತ್ತು ಈ ಸತಿ ಕೂಡ ಪರಿವರ್ತನೆ ಪರವಾಗಿ ನಡೆದಿದೆ. ಬರೀ ಇದು ನನ್ನ ಓಪನಿಂಗ್ದೆಲ್ಲ ಹಾಗಾಗಿ ನನ್ನ ಒಳಗಡೆ ಒಬ್ಬ ಬರವಣಿಗೆ ಸಾಹಿತಿ, ಒಬ್ಬ ಬರಹಗಾರ ಇದ್ದಾರೆ ಅಂತ ನನಗೆ ಗೊತ್ತಾಗಿದ್ದೆ. ಆ ಹಿನ್ನೆಲೆ ಇತ್ತು. ನನ್ನ ತಾಯಿ ತಮ್ಮ ದೊಡ್ಡ ಸಾಹಿತಿಗಳು. ಹಾಗಾಗಿ ಬಟ್ ಅದನ್ನು ಅನಾವರಣಗೊಳ್ಬೇಕು, ಅನ್ಫೋಲ್ಡ್ಮೆಂಟ್ ಆಗಬೇಕು ಅಂದರೆ ಎಲ್ಲೋ ನಮ್ಮೊಳಗೆ ನಾವು ಹೋಗ್ಬೇಕು. 6 ತಿಂಗಳ ಕಾಲ ಎಷ್ಟು ಟೈಮ್ ನನಗೆ 2011 ಡಿಸೆಂಬರ್ ವಿಶಾಖಪಟ್ಟಣಂ ಕೇಳಿ ಯು ರಿಲೀಸ್ ಬೋತ್ ದ ಬುಕ್ಸ್ ಇನ್ 2012. ದಟ್ ಇಸ್ ಜೂನ್ ಡೆಡ್ಲೈನ್. 3 ತಿಂಗಳಲ್ಲಿ ಏಪ್ರಿಲ್ 1st or 2nd ಐತಿ ಪತ್ರಿಕೆ ರಿಲೀಸ್. ಜೂನ್ ಜುಲೈಯಲ್ಲಿ ಅಗೇನ್ ಈ ರಿಲೀಸ್ ದ ಎಪಿಕ್. 6 ತಿಂಗಳು ಏನು ಮಾಡ್ತಿದ್ದೆ? ನನ್ನ ಎಲ್ಲ ಒಂದು ಕೆಲಸ, ಮನೆ ಎಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಮಾಡಲೇಬೇಕು ಅಂತ ಒಂದು ಸಂಕಲ್ಪ ತಗೊಂಡು ಮಾಡಿದ್ದೆ. ನನಗೆ ಆಶ್ಚರ್ಯ ಆಯ್ತು, ಇದು ಖಾಲಿ ಆಗ್ತದ ಅಂತ ಅನ್ಕೊಂಡ್ಬಿಟ್ಟಿದ್ದೇನೆ. ಯಾರೋ ಓದ್ತಾರ, ಓದೋದಲ್ಲ, ಇಲ್ಲ ಕಾಪಿಗಳು. ನನ್ನ ಐ ನೆವರ್ ಎಕ್ಸ್ಪೆಕ್ಟೆಡ್ ಇಟ್. ವಾಟ್ ಎಲ್ಸ್ ಇಸ್ ದಟ್ ಮ್ಯಾಜಿಕ್? ಐ ಆಮ್ ನಾಟ್ ಬೂಸ್ಟಿಂಗ್ ಮೈ ಸೆಲ್ಫ್. ಧ್ಯಾನ ಅನುಭವಗಳಿಂದ ಹೋಗೋದು ಬಿಟ್ಬಿಟ್ಟು ಧ್ಯಾನದ ರಿಸಲ್ಟ್ಗಳು ನೋಡ್ಕೊಂಡು ಹೋಗಿ, ಧ್ಯಾನದಿಂದ ಏನಾಗಿದ್ಯಾ ಅಂತ ನೋಡ್ಕೊಂಡು. ಧ್ಯಾನದ ಅನುಭವಗಳು ಒಬ್ಬೊಬ್ಬರಿಗೆ ವಿಷುವಲ್ಸ್ ಕಾಣಿಸ್ಬೋದು, ಒಬ್ಬೊಬ್ಬರಿಗೆ ಶಬ್ದ ಕೇಳಿಸ್ಬೋದು, ಒಬ್ಬೊಬ್ಬರಿಗೆ ಡ್ರೀಮ್ ಲೈಕ್ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಡೋಂಟ್ ಗೋ ಬಿಹೈಂಡ್ ಧ್ಯಾನ ಅನುಭವಗಳು ನಿಜ ಸುಳ್ಳಿರ್ಬೋದು. ಆದರೆ ಧ್ಯಾನದ ರಿಸಲ್ಟ್ ಏನು ಬರುತ್ತೆ, ನೀನು ಹೇಗಿದ್ದೆ, ಏನಾಗಿದ್ಯಾ, ಅದು ಇಂಪಾರ್ಟೆಂಟ್. ನೀನು ಕೋಪ ಮಾಡ್ಕೋತಾ ಇದ್ದೆ, ಕೋಪ ಮಾಡ್ಕೋತಾ ಇಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಒಳಗಡೆ ನೀನು ಬಟ್ ಆ ಒಂದು ಧ್ಯಾನದ ಅನುಭವಗಳನ್ನೇ ಅಬ್ಸರ್ವ್ ಮಾಡ್ತಾ ಕೂತ್ಕೊಂಡ್ರೆ ಯು ನೆವರ್ ಡೂ ಎನಿಥಿಂಗ್. ಗೋ ಮಚ್ ಡೀಪರ್. ಸುರಕ್ಷತೆ ಬೇಲಿ ಹಾಕೊಂಡು ಒಳಗೆ ಕೂತ್ಕೊಂಡು ಆಟಾಡ್ತಾ ಇದೀವಿ ನಾವು. ಅಸುರಕ್ಷತೆ ಎಲ್ಲಿ ಬೇಲಿ ಎಲ್ಲಿ ಹೊಡೆದಿದ್ದೀವಿ ನಾವು. ಐ ವಾಸ್ ಟಾಕಿಂಗ್ ಟು ಹಿಮ್, ಬಿರದರ್ ಅವರಿಗೆ. ಸುರಕ್ಷತೆ ಬೇಲಿ ಕಿತ್ತಾಕ್ಬೇಕ್ರಿ. ಮೊಮೆಂಟ್ ಯು
ಅಸುರಕ್ಷತೆ ಆಳದ ಅರಿಬೇಕು. ಯು ಶುಡ್ ನೋ ದ ಡೆಪ್ತ್ ಆಫ್ ಅನ್ಸರ್ಟನಿಟಿ. ಬೆಳಿಗ್ಗೆ ಹಲ್ಲು ಇಡ್ತೀರಾ, ಊಟ ತಿಂತೀರಾ, ಕಾಫಿ ಕುಡಿತೀರಾ, ಸ್ನಾನ ಮಾಡ್ತೀರಾ, ಕೆಲಸ ಹೋಗ್ತೀರಾ, ಬರ್ತೀರಾ, ಸರ್ಟನಿಟಿ. ವಾಟ್ ಎಲ್ಸ್? ನಿಶ್ಚಿತವಾಗಿ ಮಾಡೋ ಕೆಲಸಗಳಿವೆಲ್ಲ 35 ವರ್ಷ ಮಾಡ್ತಾರೆ. ಅನ್ಸರ್ಟನಿಟಿ ಎಲ್ಲಿದೆ? Uncertainty brings you success, great success, not certainty. Risk will bring you rewards, not your reward. Just ಕೂತ್ಕೊಂಡು ಪಕೋಡ ತಿನ್ಕೊಂಡು ಕೂತ್ಕೊಂಡ್ರೆ ಮನೆಯಲ್ಲಿ ಟಿವಿ ನೋಡ್ಕೊಂಡು ಕಮೆಂಟ್ ಮಾಡ್ಕೊಂಡು, ದೆನ್ ಯು ಆಸ್ಕ್ ಮಿ ಟು ಸ್ಟ್ಯಾಂಡ್ ಫಾರ್ ಎಲೆಕ್ಷನ್ ಇನ್ 2009. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ಇರ್ಬೋದಾಗಿತ್ತು, ನಾನು ಗೌರವಸ್ತು ಕುಟುಂಬ, ನಾನೊಬ್ಬ ಮೆಡಿಟೇಟರ್, ನಾನೇ ನಿಂತ್ಕೋಬೇಕು. ಓಕೆ, ಏನೂ ಆಗಿಲ್ಲ, ನನ್ನ ಅಸ್ತಿತ್ವನೇನು ಬದಲಾವಣೆ ಆಗಿಲ್ಲ. ಜನ ನೋಡೋ ರೀತಿ ಅವ್ರು ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಅದೇ ಪ್ರೇಮ್ ಕುಮಾರ್. ಅರ್ಥ ಆಯ್ತಲ್ಲ? 2013 again, in 2010 he made me the president of Karnataka, the Pyramid Party of India. I never expected it. He will come and ask me to head it. 15 candidates we contested from 2013. 10,000 votes we got it. ಏನಾಯ್ತು, ಏನ್ ಮಾಡ್ತಿಲ್ಲ, 10 ಲಕ್ಷ ಪ್ಯಾಂಪ್ಲೆಟ್ ನಾವು ಹಂಚಿದ್ದೀವಿ. ಈ ಸತಿ 2014 ಅಲ್ಲಿ 4 MP, 1 is from Bangalore South, Gayatri, Chikbalapur, Raichur, Bidar. 35 nominations in the last 5 years. In Karnataka we have filed not even one failed. Is that a great success? ಹೇಳ್ತಾರೆ, ಏನೂ ಅನುಭವ ಇಲ್ದಿರೋ ಇವತ್ತು ಅನುಭವ ಬಂದಿದೆಯಲ್ಲ, ಅರ್ಥ ಆಯ್ತಾ? ಸೊ ಅನುಭವದ ಜೊತೆ ಇರ್ಬೇಕು ಹೊರತು ನಾನು ಗೆದ್ಬಿಡ್ತೀನಿ, ನಾನು MP ಆಗ್ಬಿಡ್ತೀನಿ, ದಟ್ ಇಸ್ ಆಲ್ ಸೆಕೆಂಡ್ರಿ. ಈಗ ಯಾವ ರೀತಿ 55% ಬೆಂಗಳೂರವರು ಟಾಮ್ ನೋಡ್ಕೊಂಡು ಬಂದು ಓಟ್ ಹಾಕಿ ಅಂದ್ರೂ ಇವ್ರುಗಳಿಗೆ ಸತ್ತ ಪ್ರಜೆಗಳು ಅಂತಲೇ ಹೇಳ್ತೀನಿ. ಹೇಳ್ಬೇಕಿದನ್ನ ಆನ್ ರೆಕಾರ್ಡ್ ಹಾಕ್ಬಿಟ್ಟು, ಸತ್ ಪ್ರಜೆಗಳಲ್ಲ, ಸತ್ತ ಪ್ರಜೆಗಳು ಬೆಂಗಳೂರು. ಬೆಟರ್ ಮಂಡ್ಯ, ನಾನು 70% ಹೋಗಿದೆ, 55%. ಏನು ಇಮ್ಯಾಜಿನ್, ಎಲ್ಲೋಗಿದ್ದಾರೆ, ಎಲ್ಲೋ ತಿರ್ಗಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಯಾಕೆ ಇಲ್ಲಿ ಸಾಮಾಜಿಕ ಜವಾಬ್ದಾರಿ ಇಲ್ಲ? ರಜಾ ಇದೆಯಲ್ರಿ, ಗುಡ್ ಫ್ರೈಡೆ ಬಂತು, ಸ್ಯಾಟರ್ಡೆ, ನಾಳೆ ಸಂಡೇ, ಅದಕ್ಕಿಂತ ಇನ್ನೇನೋ ರಜಾ, ಅಂಬೇಡ್ಕರ್ ಜಯಂತಿ, ಹೋಗು. ಆಮೇಲೆ ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಯಾವ ರೀತಿಯ ಒಂದು ಸಮಾಜ ನಿರ್ಮಾಣದಲ್ಲಿ ಏನು ಬೇಕಿಲ್ಲ, ಕಂಪ್ಲೇಂಟ್ ಅಂತ ಮಾಡ್ತಾರೆ. ಸೊ ನಾನು ಯಾಕೆ ಏನಕ್ಕೆ ಹೋಗ್ತಿದ್ದೀನಿ ಅಂದರೆ, ಇವತ್ತಿನ ಟಾಪಿಕ್ಕು ಇದಕ್ಕೂ ಬಹಳ ಒಂದು ರೆಲೆವೆನ್ಸ್ ಇದೆ. somewhere the visual side is the most important side. Visual ಅಂದರೆ ದೃಶ್ಯಗಳು. ದೃಶ್ಯಗಳಲ್ಲಿ ಹಲವಾರು ಪ್ರಕಾರಗಳಿವೆ. ಒಂದರಲ್ಲಿ ದೃಶ್ಯಗಳಲ್ಲಿ ಕೆಲವರಿಗೆ ಆ ಒಂದು ವಿಜುವಲೈಸೇಷನ್ ಅನ್ನೋದು ಕಡಿಮೆ. ಯಾರಿಗೆ ಅಂದರೆ ಲಾಜಿಕ್ ತುಂಬ ಅಪ್ಲೈ ಮಾಡ್ತಿರ್ತಾರೆ ನೋಡಿ, ಅವ್ರಿಗೆ ದೃಶ್ಯಗಳು ಕಷ್ಟ, ಲೆಕ್ಕಾಚಾರ ಹಾಕ್ತಿರ್ತಾರೆ, ಕೂತ್ಕೊಂಡು ಕ್ಯಾಲ್ಕುಲೇಟ್ ಇಟ್ಕೊಂಡು ಲೆಕ್ಕಾಚಾರ ಆಗ್ತಿರ್ತಾರೆ. ಎಷ್ಟು ಇನ್ವೆಸ್ಟ್ ಮಾಡಿದೆ, ಎಷ್ಟು ಬಂತು, ಅಷ್ಟೇ ಲಾಜಿಕ್ ಇಲ್ಲ. ನಾನು ಇವ್ನಿಗೆ ಇಷ್ಟು ಹೆಲ್ಪ್ ಮಾಡಿದ್ದೀನಿ, ಅವನು ನಮ್ಗೆ ಎಷ್ಟು. ತರ್ಕಬದ್ಧ ಮನಸ್ಸು ನಮಗೆ 90% ಆಫ್ ದ ಪೀಪಲ್ ಆಸ್ ದ ತರ್ಕಬದ್ಧ. ತರ್ಕಕ್ಕೆ ಮೀರಿದ ಒಂದು ಮನಸ್ಸಿದೆ. ತರ್ಕಕ್ಕೆ ಮೀರಿದ್ದು, ತರ್ಕಕ್ಕೆ ಮೀರಿದ್ದು ಎಲ್ಲಿದೆ ಅಂದರೆ ಧ್ಯಾನ ಮಾಡಿದಾಗ ಗೊತ್ತಾಗುತ್ತೆ. ಯಾಕೆ ಧ್ಯಾನ ಮಾಡಿ 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 ಅಟ್ಲೀಸ್ಟ್ ಮೆಕ್ಯಾನಿಕಲ್ ಆಗಾದ್ರೂ ಧ್ಯಾನ ಮಾಡಿ, ಏನಾಗುತ್ತೆ ಅಂತ ಕೇಳಬೇಡಿ. ಯಾಂತ್ರಿಕವಾದ್ರೂ ಶುರು ಮಾಡಿ. ಇವ್ರಿಗೆ ಸುಸ್ತಾಗಿತ್ತು, 5 ನಿಮಿಷ ನಿದ್ದೆ ಮಾಡಿ. ನಿದ್ದೆ ಯು ವಿಲ್ ಅಟ್ಲೀಸ್ಟ್ ರಿಲ್ಯಾಕ್ಸ್ ಫಾಸ್ಟರ್. ನಾನು ಸೈಕೋಥೆರಪಿ ಸಾರ್ ಮಾಡಿದ್ದಾರೆ. ಸೈಕೋಥೆರಪಿ ದ ಇಂಟ್ರೆಸ್ಟ್ ಮೀ ಡಿಡ್ ಇಟ್. ಮೆಡಿಟೇಷನ್ ಇಸ್ ದ ಫಸ್ಟ್ ಸೈಕೋಥೆರಪಿ. ಓಪನ್ ದ ಸೈಕೋಥೆರಪಿ ಟೆಕ್ಸ್ಟ್. ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಲ್ಲಿ ಮೆಡಿಟೇಷನ್ ಫಸ್ಟ್. ಸೊ ಹಾಗಾಗಿ ಮೆಡಿಟೇಷನ್ ಆಧ್ಯಾತ್ಮಿಕವಾಗಿ ಬಿಟ್ಬಿಡೋಣ, ಸೈಕಲಾಜಿಕಲ್ ಇಟ್ಸ್ ದ ಗ್ರೇಟೆಸ್ಟ್ ರಿಲ್ಯಾಕ್ಸೇಷನ್.
ಮೆಡಿಟೇಷನ್ ಇದೆಯಲ್ಲ, ಆಧ್ಯಾತ್ಮಿಕತೆ ದೊಡ್ಡ ದೊಡ್ಡ ಫಿಲಾಸಫಿಗಳೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ಮೆಡಿಟೇಷನ್ ಅಂದ್ರೆ ಏನು? ರಿಲ್ಯಾಕ್ಸೇಷನ್ ಆಗುತ್ತಲ್ರಿ ಅಟ್ಲೀಸ್ಟ್. ಅರ್ಥ ಆಯ್ತಾ? ಮೈಂಡ್ ಅಂತ ರಿಲ್ಯಾಕ್ಸ್ ಆಗುತ್ತಾ? ವಾಟ್ ಹ್ಯಾಪನ್ಸ್ ವೆನ್ ಮೈಂಡ್ ರಿಲ್ಯಾಕ್ಸಸ್? ದಟ್ ಇಸ್ ದ ಟ್ರಿಕ್. ವಾಟ್ ಹ್ಯಾಪನ್ಸ್ ವೆನ್ ಮೈಂಡ್ ರಿಲ್ಯಾಕ್ಸಸ್? ನಾವೇನ್ ಮಾಡ್ತೀವಿ? 15 ದಿವಸಕ್ಕೊಂದ್ಸತಿ, 1 ತಿಂಗಳಿಗೊಂದ್ಸತಿ ಮಾಡ್ಬಿಟ್ಟು ಏನೂ ಆಗಲಿಲ್ಲ ಯಾವಾಗ ಜ್ಞಾಪಕ ಬಂದಾಗ ಮಾಡೋದು. ಆಮೇಲೆ ಇನ್ನೊಂದು ಧ್ಯಾನದಲ್ಲಿ ಒಂದು ಇದೆ, ಒಂದು ವೈಯಕ್ತಿಕವಾಗಿ ನಿಮ್ಮ ಪ್ರಾಕ್ಟೀಸ್ ಮಾಡೋದು. ಜಿಮ್ಗೆ ಹೋಗ್ತೀರಾ, ಪ್ರಾಕ್ಟೀಸ್ ಮಾಡಿ. ಆದ್ರೆ ಜಿಮ್ಮಲ್ಲಿ ನಿಮ್ಮ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಒಬ್ರು ಇದ್ರೆ ಸ್ವಲ್ಪ ಪರವಾಗಿಲ್ಲ, ರೆಗ್ಯುಲರ್ ಆಗಿ ಹೋಗ್ತೀರಾ. ಅರ್ಥ ಆಯ್ತಲ್ಲ? ಒಂದು ಟೀಮ್ ಇದ್ರೆ ಇನ್ನೊಂದು ವಾಕಿಂಗ್ ಹೋಗ್ತೀರಾ, ಅದ್ರಲ್ಲೊಬ್ಬ ಫ್ರೆಂಡ್ಸು 4-5 ಜನ ಇದ್ರು, ಬಟ್ ಹೇಳ್ಕೊಂತಾರೆ, ಬನ್ರಿ, ಯಾಕೆ ಬರಲಿಲ್ಲ ನೀವು? ಆದ್ರೆ ನೀವು ಒಬ್ಬರೇ ಮಾಡ್ತೀರಾ ನೋಡಿ. The most dangerous practice is doing anything alone on this practice. Meditation only. ಇಲ್ಲ ಸರ್, ಮೆಡಿಟೇಷನ್ ಮಾಡ್ತೀನಿ ಸರ್, ನಾನು ಪೂಜೆ ಬಗ್ಗೆ ಮಾತಾಡ್ತಾ ಇಲ್ಲ. ದಿಸ್ ಇಸ್ ನಾಟ್ ದ ಫೋರಮ್. ಗಂಟೆಗಟ್ಟಲೆ ಮಾಡೋದು ಅದು ಅವರ ಒಂದು ಆಚರಣೆ, ಸಂಪ್ರದಾಯ ಧ್ಯಾನ. ಇದು ಒಂದು 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, PhD ಆ ಥರ ಅವರು ಕ್ಲಾಸ್ನ ಪಾಸ್ ಮಾಡ್ಕೊಂಡು ಬರ್ತಾರೆ. ಭಗವಂತ ಒಳಗೆ ತಗೋಬೇಕು, ಇನ್ನು ತಗೊಳಕ್ಕಾಗಿಲ್ಲ, ಅಲ್ಲೇ ಹುಡುಕ್ತಾ ಇದ್ದಾರೆ ಆಚೆ. ಕಲ್ಲು ಮಣ್ಣು ಬಿಡುತ್ತೆ, ಪೈ ಹಿಡಿದೋದು ಗ್ರೇಟ್. ಅಷ್ಟೆಲ್ಲ ಮಾಡ್ತಿದ್ದಾರೆ ಅವರು, ಅದಕ್ಕಿಂತ ಮಾಡದೇ ಇರೋರು ಇದ್ದಾರಲ್ಲ, ನಂಬಿಕೆನೇ ಇಲ್ಲ. ಸೊ ಅಟ್ಲೀಸ್ಟ್ ದೇ ಆರ್ ಬಿಲೀವರ್ಸ್. ದೇರ್ ಇಸ್ ಕಾಸ್ಮಿಕ್ ಎನರ್ಜಿ ಅಂದ್ರೆ ಎಲ್ಲಿದೆ? ವಾಯು ಅಂದ್ರೆ ಎಲ್ಲಿದೆ? ಏನು ಕಾಣಿಸ್ತಾ ಇಲ್ಲ, ಆದರೆ ಅದರ ಎಫೆಕ್ಟ್ ಇದೆ. ಬೀಸ್ತಾ ಇದೆ, ಗಾಳಿ ಬರ್ತಾ ಇದೆ, ಸ್ವಿಚ್ ಹಾಕ್ತೀವಿ, ಕರೆಂಟ್ ಬರುತ್ತೆ. ಕರೆಂಟ್ ನೋಡಿದಿರ ನೀವು? ಕರೆಂಟ್ ಹೆಂಗಿದೆ ಅಂತ ಗೊತ್ತಾ? ಕೈ ಹಿಡಿ ಗೊತ್ತಾಗುತ್ತೆ, ನಿಮ್ಮೊಳಗೂ ಹೋಗುತ್ತೆ. ಸೊ ಇಟ್ಸ್ ಆಲ್ ಇನ್ವಿಸಿಬಲ್ ಥಿಂಗ್. ದೇರ್ ಇಸ್ ಅನ್ ಇನ್ವಿಸಿಬಲ್ ಪವರ್. ದಟ್ ಮಚ್ ವಿ ಶುಡ್, ವಿ ಆಲ್ ನೋ ಇಟ್. ಇನ್ ಆಲ್ ರಿಲಿಜನ್ ಎವ್ರಿಬಡಿ ನೋಸ್ ಇಟ್. ಒಂದರಲ್ಲ ಒಂದು ರೂಪದಲ್ಲಿ ಒಂದು ನಮ್ಮ ಕಾಣದ ಕೈ ಇದೆ, ಒಂದು ಇನ್ವಿಸಿಬಲ್ ಹ್ಯಾಂಡ್ ಎಲ್ಲೋ ಇದೆ, ಏನೋ ಒಂದು ಆಗ್ತಾ ಇದೆ. ನನಗೆ ಮೀರಿದ್ದು, ನನಗೆ ನನ್ನ ತರ್ಕಕ್ಕೆ ಮೀರಿದ್ದು ಇನ್ನೂ ಒಂದೇನೋ ಶಕ್ತಿ ನಡೀತಾ ಇದೆ. ನಾನು ಅನ್ಕೊಂಡಿದ್ದೆ ನಾನೇ ಎಲ್ಲ, ನಾನು ಮಾಡ್ದಂಗೆ ಆಗಬೇಕಾಗಿತ್ತು, ಯಾಕಾಗ್ತಾ ಇಲ್ಲ? ಆದ್ರೆ ನಿನಗೆ ಮೀರಿದ್ದು ಒಂದು ಇದೆ ಅನ್ನೋದು ಅರ್ಥ ಆಗುತ್ತೆ ಫಸ್ಟ್ ಧ್ಯಾನ ಮಾಡಿದಾಗ. ನಿನಗೆ ಮೀರಿದ್ದು ಇನ್ನೊಂದು ಇದೆ ಅಂದ್ಮೇಲೆ ಏನಾಗುತ್ತೆ? ನಿನಗೆ ಮೀರಿದ್ದು ಇದೆ ಅಂತ ಗೊತ್ತಾದ ತಕ್ಷಣನೇ ಒಂದು salute. I am not the doer. The doer is somebody else. Select for that. So I am not the doer. And who is the doer?